ಭಗವಂತನಿಗೆ ಸರ್ವಜ್ಞತ್ವ ಇದೆ ಅಂದರೆ ಎಷ್ಟರ ಮಟ್ಟಿಗೆ ಪರಮಾತ್ಮನ ಜ್ಞಾನ, ಏನೇನು ಜಗತ್ತಿನಲ್ಲಿ ಸೃಷ್ಟಿಯಾಗಬೇಕು, ಯಾವ ತರಹದ ವಸ್ತುಗಳ ನಿರ್ಮಾಣ ಆಗಬೇಕು ಅದರ ಜ್ಞಾನ ಇದೆ, ಯಾವುದರಿಂದ ಏನನ್ನು ಮಾಡಬೇಕು ಆ ಮೂಲ ಕಾರಣದ ಜ್ಞಾನ, ಮಟೀರಿಯಲ್ ಕಾಸ್, ಉಪಾದಾನ ಕಾರಣ, ಅದರ ಬಗ್ಗೆ ತಿಳುವಳಿಕೆ ಇದೆ. ಈ ತರಹದ ವಸ್ತುವನ್ನು ಎಷ್ಟು ದಿವಸ ನಾನು ಇರೋ ಹಾಗೆ ಮಾಡಬೇಕು, ಎಷ್ಟು ದಿವಸ ಅದು ಇರಬೇಕು ಜಗತ್ತಿನಲ್ಲಿ, ಯಾವಾಗ ಅದರ ಲಯ ಆಗಬೇಕು, ಅದು ಪರಮಾತ್ಮನಿಗೆ ಸ್ಪಷ್ಟ ಕಲ್ಪನೆ ಇದೆ. ಅಯ್ಯೋ ಇದೇನೋ ಬಹಳ ದಿವಸ ಇರಬೇಕು ಅಂತ ನಾನು ಮಾಡಿದ್ದೆ, ಬೇಗ ಹೋಯಿತು ಅನ್ನುವ ಚಿಂತೆಯೇ ದೇವರಿಗಿಲ್ಲ. ಅದು ದೇವರಿಗೆ ಗೊತ್ತು. ಯಾರ್ಯಾರು ಇದರ ಉಪಯೋಗವನ್ನು ಮುಂದೆ ಮಾಡಬೇಕು ಅದು ದೇವರಿಗೆ ಗೊತ್ತು. ಸಮಗ್ರವಾದಂತಹ ಭೂಮಿ ಇರಬಹುದು, ಒಂದು ಸಣ್ಣ ವಸ್ತು ಇರಬಹುದು, ವಿಶ್ವದ ಪ್ರತಿಯೊಂದು ವಸ್ತುವಿನ ಹಿನ್ನೆಲೆಯಲ್ಲಿಯೂ ಪರಮಾತ್ಮನಿಗೆ ಎಲ್ಲವೂ ಗೊತ್ತು. ಇದಕ್ಕೆ ಅಭಿಜ್ಞ ಅಂತಾರೆ. ಅಭಿತಃ, ಸುತ್ತಲೂ ಆ ವಸ್ತುವಿನ ಸುತ್ತಮುತ್ತ ಏನಿದೆ ಅದೆಲ್ಲವೂ ಗೊತ್ತು ಆ ಪರಮಾತ್ಮನಿಗೆ. ಅಂತಹ ಸರ್ವಜ್ಞನಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಾನೆ. ಹೀಗೆ ಸೃಷ್ಟಿ ಮಾಡುವ ವ್ಯಕ್ತಿ ದೇವರನ್ನು ಬಿಟ್ಟರೆ ಪ್ರಪಂಚದೊಳಗೆ ಇನ್ನೊಬ್ಬರಿಲ್ಲ.